ಎಲ್ರಿಗೂ ನಮಸ್ಕಾರ. ಚಂದನವನದ ಗತವೈಭವರಲ್ಲಿ ಒಬ್ಬರಾದಂಥ ಶಂಕರಣ್ಣವರ ಜನ್ಮದಿನ ನೆನೆಸ್ಕೊಂಡು ನಾನು ಮಾತು ಶುರು ಮಾಡ್ತೀನಿ. ಮೊದಲಿಗೆ ಸುದೀಪ್ ಸರ್ ಬಗ್ಗೆ ಹೇಳ್ತೀನಿ. ಮನಸ್ಸಲ್ಲೇ ಹೇಳಿದೆ, ಮನಸ್ಸಲ್ಲೇ ಮಾತಾಡ್ಕೊಂಡೆ. ಮಾರ್ಕ್ ಬಗ್ಗೆ ಮಾತಾಡಬೇಕಾದ್ರೆ ಮನಸ್ಸಲ್ಲೇ ಮಾತಾಡ್ಕೋಬೇಕು ಅಂತ ಹೇಳಿದ್ರು. ಸೊ ತುಂಬ ಖುಷಿ ಆಯ್ತು ಸರ್ ನೀವು ಬಂದಿದ್ದೀವಿ ನಮಗೆ. ಇಡೀ ಕರ್ನಾಟಕನ 9:30 ಟಿ ವಿ ಮುಂದೆ ಕೂರಿಸ್ತಾ ಇದ್ದೀರ ನೀವು. ನಿಮ್ಮನ್ನ ಕರ್ಕೊಂಬಂದು ನಾವು ಕೂರಿಸಿದ್ದೀವಿ. ಸೊ ನಾವು ಒಂಥರ ಗ್ರೇಟೇ ಆಗಿದ್ದೀವಿ ಇವತ್ತು. ಸೊ ತುಂಬ ಖುಷಿ ಆಯ್ತು ಸರ್ ನೀವು ಬಂದಿದ್ದು. ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ಆಲ್ರೆಡಿ 3 ಪ್ರೆಸ್ ಮೀಟಲ್ಲೂ ನಾವು ಹೇಳಿದ್ದೀವಿ. ಸೊ 2 ಸಾಂಗು, 1 ಟೀಸರು, ಟ್ರೇಲರು, ಬರ್ತಡೆ ಎಲ್ಲ ಸೇರಿ ಅರೌಂಡ್ 14 ನಿಮಿಷ ಆಲ್ರೆಡಿ ಜನಕ್ಕೆ ತೋರಿಸಿರೋದ್ರಿಂದ ಆ 14 ನಿಮಿಷ ನೀವು ನೋಡಿ ನಿಮ್ಗೆ ಅದರಲ್ಲಿ ಏನಾದರೂ ವರ್ಕ್ ಆಯಿತು ಅಂದರೆ ದಯವಿಟ್ಟು ನಮ್ಮ ಸಿನಿಮಾಗೆ ಬನ್ನಿ. ವರ್ಕ್ ಆಗಲಿಲ್ಲ ಅಂದರೆ ನೀವು ಇಲ್ಲೇ ಡ್ರಾಪ್ ಆಗಿಬಿಡಿ, ನಾವು ಇಲ್ಲೇ ಡ್ರಾಪ್ ಆಗಿಬಿಡ್ತೀವಿ. ಬಟ್ ಗ್ಯಾರಂಟಿ ನಿಮ್ಗೆ ಇದು ವರ್ಕ್ ಆಗುತ್ತೆ. ಇದು ಬೇರೆ ರೀತಿ ಇದೆ ಸಿನಿಮಾ. ಸೊ ದಯವಿಟ್ಟು ಬಂದು ಪ್ರೋತ್ಸಾಹಿಸಿ. ಈ ರೀತಿ ಇನ್ನೂ ಹೆಚ್ಚಿನ ಸಿನಿಮಾಗಳು ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಒಂದು ನಂಬಿಕೆ ಇದೆ, ಈ ಸಿನಿಮಾ ರಿಲೀಸ್ ಆದಮೇಲೆ ಇನ್ನೂ ಮೌತ್ ಪಬ್ಲಿಸಿಟಿ ತೊಗೊಂಡು ಇನ್ನೂ ಚೆನ್ನಾಗಿ ಹೋಗುತ್ತೆ ಅಂತ. ನಮ್ಮ ಸಿನಿಮಾಗೆ ಏನು ಕಮ್ಮಿ ಇತ್ತು ಅಂದರೆ ಎಫರ್ಟ್ ಎಲ್ಲ ತುಂಬ ದೊಡ್ಡದಿತ್ತು, ಒಂದು ಸ್ಟಾರ್ ವ್ಯಾಲ್ಯೂ ಕಮ್ಮಿ ಇತ್ತು. ಸೊ ಅದನ್ನು ನಮ್ಮ ಚಿತ್ರರಂಗದ ಗಣ್ಯರು ಶಿವರಾಜ್ ಕುಮಾರ್ ಸರ್ ಮೊನ್ನೆ ಬಂದಿದ್ದರು. ಇವತ್ತು ಸುದೀಪ್ ಸರ್ ಬರ್ತಾರೆ ಅನ್ನೋದೇ ನಮಗೆ ದೊಡ್ಡ ವೈರಲ್ ನ್ಯೂಸ್ ಆಗಿತ್ತು. ಸೊ ಈಗ ಬಂದಿದ್ದಾರೆ. ಸೊ ಆ ಕಾರಣಕ್ಕಾಗಿ ನಮಗೆಲ್ಲ ಸಿಗುತ್ತೆ, ಒಂದು ಒಳ್ಳೆ ಓಪನಿಂಗ್ ಸಿಗುತ್ತೆ. ಸರ್ ಈಗ ಬ್ರ್ಯಾಟ್ ಹರಿಸಿದ್ದಾರೆ, ಫ್ಲರ್ಟ್ ಎಲ್ಲ ಅವರು ಹೋಗಿರೋದೆಲ್ಲ ತುಂಬ ದೊಡ್ಡದಾಗಿ ನ್ಯೂಸ್ ಆಗಿದೆ. ಸೊ ನಮ್ದಿಗೂ ಬಂದಿರೋದು ತುಂಬ ಖುಷಿ ಆಗ್ತಿದೆ ಸರ್. ಅಷ್ಟು ಹೇಳಿ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸುದೀಪ್ ಸರ್, thank you so much for coming for the event and gracing the event. I must tell you that sir, ನಿಮ್ಮ aura is unmatchable, your persona is unmatchable, your look is unmatchable. ಸೊ ಈ ವೈಬ್ರೇಷನ್ನೇ ತುಂಬ ಹೇಳಿದೆ ಸರ್ ನಿಮ್ಮ ಬಗ್ಗೆ. ಸೊ ಸುದೀಪ್ ಸರ್ ಬಗ್ಗೆ ಹೇಳೋಷ್ಟು ದೊಡ್ಡವ ನಾನಲ್ಲ, ಬಟ್ ಆದರೂ ಒಂದು ಸ್ವಲ್ಪ ಸುದೀಪ್ ಸರ್ ಬಗ್ಗೆ ಹೇಳಬೇಕು ಅನ್ನಿಸ್ತಾ ಇದೆ. ಸುದೀಪ್ ಸರ್ ಬಗ್ಗೆ ನಮಗೆ ಜ್ಞಾಪಕ ಬರೋದು ಅವ್ರದ್ದು ಪರ್ಫಾರ್ಮೆನ್ಸು, ವಾಟ್ ಅ ಪರ್ಫಾರ್ಮರ್ ಹಿ ಈಸ್ ಅಂತ. ಅವ್ರದ್ದು ವಾಲಿ ಸಿನಿಮಾ ಇರ್ಬೋದು, ಹುಚ್ಚ ಸಿನಿಮಾ ಇರ್ಬೋದು, ವಾಲಿ ಸಿನಿಮಾ ಇರ್ಬೋದು, ಹುಚ್ಚ ಸಿನಿಮಾ ಇರ್ಬೋದು, ಮಾಣಿಕ್ಯ ಸಿನಿಮಾ ಇರ್ಬೋದು, ವಿಕ್ರಾಂತ್ ರೋಣ ಇರ್ಬೋದು, ಡಬಲ್ ಆ್ಯಕ್ಟಿಂಗ್ ವಾಲಿದಲ್ಲಿ ಮಾಡಿರಲ್ಲ. ಸೊ ಅವ್ರದ್ದು ಪರ್ಫಾರ್ಮೆನ್ಸಿಗೆ ಎಲ್ಲರೂ ಫ್ಯಾನು. ಆ್ಯಂಡ್ ವಾಟ್ ಅ ಡಿಸಿಪ್ಲಿನ್ಡ್ ಆ್ಯಕ್ಟರ್ ಹೀ ಈಸ್. ಅಂದರೆ ಒಂದು ನಾರ್ಮಲ್ಲಾಗಿ ಒಂದು ಇಂಡಸ್ಟ್ರೀಲಿ ಆ್ಯಕ್ಟರ್ಸ್ಗಳು ಬರ್ತಾರೆ ಹೋಗ್ತಾರೆ, ಬಟ್ ಅದೊಂದು ವ್ಯಕ್ತಿತ್ವ ಒಂದು ಉಳಿಸ್ಕೊತಾರಲ್ಲ, ಅದು ಬಹಳ ವಿರಳ. ಸೊ ಸುದೀಪ್ ಸರ್ ಇಂಡಿಯನ್ ಸಿನಿಮಾದಲ್ಲಿ ಆ ವ್ಯಕ್ತಿತ್ವ ಉಳಿಸ್ಕೊಂಡಿರೋದು ಒಂದು ವ್ಯಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಅಗೈನ್ ಫಾರ್ ಗ್ರೇಸಿಂಗ್ ದ ಇವೆಂಟ್ ಸರ್. ಸೊ ನಾನು ಒಂದು ಕೇಳ್ಪಟ್ಟಿರೋದು ಏನು ಅಂತಂದರೆ, ಸುದೀಪ್ ಸರ್ ಯಾವುದಾನ ಒಂದು ಟೀಮ್ನ ಇಷ್ಟಪಟ್ಟರೆ ಅವರು ಅನ್ಕಂಡೀಷ್ನಲ್ ಸಪೋರ್ಟ್ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ನಾರ್ಮಲಿ ನಾವು ಕೇಳೋದು ಅಂತಂದರೆ, ಯಾರನ್ನ ಸಪೋರ್ಟ್ ಕೊಟ್ಟರೆ ದೇರ್ ಮೈಟ್ ಬಿ ಸಮ್ ಕಂಡೀಷನ್ಸ್ ಟು ಇಟ್, ಲೈಕ್ ಸ್ಟಾರ್ ಅಂತ. ಬಟ್ ಸುದೀಪ್ ಸರ್ ಬಗ್ಗೆ ನಾವು ಕೇಳಿರೋದು ಏನು ಅಂತಂದರೆ, ಅನ್ಕಂಡೀಷ್ನಲ್ ಸಪೋರ್ಟ್ ಫಾರ್ ದ ಟೀಮ್ ಹಿ ಲೈಕ್ಸ್. ಸೊ ದಟ್ ಈಸ್ ವಾಟ್ ಐ ಹರ್ಡ್. ಸರ್ ಮೊನ್ನೆ ನಿಮಗೆ ಸಿಗಕ್ಕೆ ಬರೋಕ್ಕಾಗಲಿಲ್ಲ. ಐ ವಾಂಟೆಡ್ ಟು ಮೀಟ್ ಯು ಬಟ್ ಐ ವಾಸ್ ಇನ್ ಹೈದರಾಬಾದ್. ಬಟ್ ಗ್ಲ್ಯಾಡ್ ದಟ್ ಐ ಮೀಟಿಂಗ್ ಯು ಟುಡೇ ಹಿಯರ್ ಇನ್ ಪರ್ಸನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪರ್ಫಾರ್ಮೆನ್ಸಿಗೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಕೊನೆಯದಾಗಿ ನಾನು ಏನು ಹೇಳಬೇಕು ಅಂತಂದರೆ, ಸೇಮ್ ನಿಮ್ಮ ಅನ್ಕಂಡೀಷ್ನಲ್ ಸಪೋರ್ಟು ನಮ್ಮ ದುಷ್ಯಂತಿಗೆ ಇರಬೇಕು. ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ನಿಮ್ಮದು ವಾಲಿ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟಿಂಗ್ ಇತ್ತು. ನಮ್ಮ ದುಷ್ಯಂತು ಮೊದಲನೇ ಸಿನಿಮಾದಲ್ಲಿ 4 ವ್ಯಕ್ತಿತ್ವ, ಅಂದರೆ 4 ಡಿಫ್ರೆಂಟ್ ಆ್ಯಕ್ಟಿಂಗ್ ಸ್ಕಿಲ್ಸ್ಗಳು ಬಂದಿದೆ. ಆ್ಯಂಡ್ ಹಿ ಹ್ಯಾಸ್ ಸ್ಟ್ರಗಲ್ಡ್ ಎ ಲಾಟ್ ಫಾರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ನಿಮ್ಮ ಸಪೋರ್ಟು, ಅನ್ಕಂಡೀಷ್ನಲ್ ಸಪೋರ್ಟು ನಮ್ಮ ದುಷ್ಯಂತ್ ಮೇಲಿದ್ದು, ಅವರು ನಿಮ್ಮ ಇದರಲ್ಲಿ ಒಂದು ಸ್ವಲ್ಪ ಪರ್ಸೆಂಟೇಜ್ ನಿಮ್ಮ ಗುಣಗಳು ಇಲ್ಲ, ನಿಮ್ಮ ಪರ್ಸೋನ ಒಂದು ಸ್ವಲ್ಪ ಅವ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು, ಐ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮಿಂಗ್ ಹಿಯರ್. ಅನುಪಮ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ದೀಪಕ್ ಸರ್, ಒಂದೇ ಒಂದು ಪ್ರಶ್ನೆ. ಆಗಿಂದ ಕೇಳುವಂಥ ಮಾತಾದರೆ, ಗತವೈಭವ ಅಂದರೆ 4 ಜನ್ಮ, 4 ಪ್ರೇಮ ಕತೆ, 4 ಕತೆಗಳನ್ನು ಒಂದೇ ಸಿನಿಮಾದಲ್ಲಿ ನೋಡುವಂಥ ಅನುಭವ ಅಂತ. ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೇ ಬಜೆಟು ಹಿಂಗೆ ಹೋಗ್ತಾ ಇರುತ್ತೆ. ಇದಕ್ಕೆ ಅಟ್ಲೀಸ್ಟ್ ನಾನು ಕೇಳಿರೋ ಹಂಗೆ ಒಂದು 30 ಕೋಟಿ ಖರ್ಚಾಗಿದೆ ಅಂತ. ಹೌದಂತ
ಗೊತ್ತಿಲ್ಲ ಮೇಡಮ್ ಪ್ರೊಡ್ಯೂಸರೇ ಗೊತ್ತಿಲ್ಲ ಅಂತ ಸೊ ಆ್ಯಕ್ಚುಲಿ ನಿಜ ಹೇಳ ಹೇಳಿ. ನಿಜ ಹೇಳಬೇಕು ಅಂತಂದರೆ ನಮಗೆ ಇದುವರೆಗೂ ಬಜೆಟ್ ಎಷ್ಟಾಗಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆಂದರೆ ಸಿನಿಮಾ ಏನು ಬೇಕೋ ಅದನ್ನು ತಗೊತಾ ಇದೆ. ಸೊ ನಾವೊಂದು ಟಿಲ್ ಮೇ ಬಿ ಹಾಫ್ ಆಫ್ ದಿ ಮೂವಿ ವಿ ಟ್ರ್ಯಾಕ್ ದಿ ಮನಿ, ಎಷ್ಟಾಗ್ತಿದೆ ಏನಾಗ್ತಿದೆ ಅಂತ. ಅದಾದಮೇಲೆ ಪೋರ್ಚುಗಲ್ಲು, ಅದಾದಮೇಲೆ ದೇವಲೋಕ, ಅದಾದಮೇಲೆ ಸಮುದ್ರ ಮಂಥನ, ಹಿಂಗೆ ಹೋಗಿ 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 ಅದೇ ಥರ ದುಡ್ಡು ಸಮುದ್ರದಲ್ಲಿ ನದಿ ಹರಿಯುತ್ತಲ್ಲ ಹಂಗೆ ಹರ್ಕೊಂಡು ಹೋಗ್ತಾನೆ ಇದೆ. ಸೊ ಹಾಗಾಗಿ ನಮಗೆ ಟು ಬಿ ರಿಯಲಿ ಫ್ರ್ಯಾಂಕ್, ಆ್ಯಸ್ ಆಫ್ ನೌ ಟಿಲ್ ಟುಡೇ ಪ್ರಮೋಷನ್ಸು ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಗೊತ್ತಿಲ್ಲ ಅಂದರೆ ನಾವು ನಿಜ ಹೇಳಬೇಕು ಅಂದರೆ ಅದನ್ನು ಲೆಕ್ಕ ಹಾಕಿಲ್ಲ, ಬಟ್ ತುಂಬ ಜಾಸ್ತಿ ಖರ್ಚಾಗಿದೆ. ಸೊ ಅದನ್ನು 14ನೇ ತಾರೀಕು ನೀವೆಲ್ಲರೂ ನೋಡ್ತೀರಾ, ಟೀಸರಲ್ಲೂ ನೋಡಿದ್ದೀರಾ, ಎಲ್ಲದರಲ್ಲೂ ನೋಡಿದ್ದೀರಾ. ಸೊ ಹಾಗಾಗಿ ನಾನು ಜಾಸ್ತಿ ಮಾತಾಡೋದಕ್ಕಿಂತ ಇನ್ನು ಮುಂದೆ ಐ ಥಿಂಕ್ ಟ್ರೈಲರ್ ಆ್ಯಂಡ್ ಮೂವಿ ವಿಲ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್. ಸೊ ಹಾಗೆ ಹೇಳಿ ಐ ಥಿಂಕ್ ಐ ವಿಲ್ ಸ್ಟಾಪ್ ಮೈ ಸ್ಪೀಚ್. ಸೊ ಸುದೀಪ್ ಸರ್ ಮುಂದೆ ಜಾಸ್ತಿ ಮಾತಾಡೋದಕ್ಕೂ ಸೊ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಗುಡ್. ಸೊ ಜನರೆಲ್ಲ ಸುದೀಪ್ ಸರಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಐ ವಿಲ್ ಲೀವ್ ದ ಸ್ಟೇಜ್. ಥ್ಯಾಂಕ್ ಯು ಸುದೀಪ್ ಸರ್, ಅಗೇನ್ ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.